ಸ್ನೇಹಿತರೆ, ಮಂಡ್ಯ ಅಂತ ಹೇಳಿದ್ರೆ ನಮ್ಮಲ್ಲಿ ಭತ್ತನೇ ಪ್ರಧಾನವಾದಂತಹ ಬೆಳೆ ಅಂತಲೇ ಹೇಳ್ಬೋದು. ಹಾಗಾಗಿ ಈ ಒಂದು ಕೃಷಿ ಮೇಳದಲ್ಲಿ ಈ ಭತ್ತದ ತಳಿಗೆ ಸಂಬಂಧಪಟ್ಟಂತಹ ಒಂದು ವಿಶೇಷವಾದ ಒಂದು ಮಳಿಗೆ ಇದೆ. ಆ ಮಳಿಗೆಯಲ್ಲಿರುವಂತಹ ವ್ಯಕ್ತಿಗಳನ್ನು ಅಥವಾ ವಿಜ್ಞಾನಿಗಳನ್ನು ಮಾತಾಡ್ಸೋಣ ಬನ್ನಿ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಹೆಸರು? ನಾನು ಡಾಕ್ಟರ್ ಉಮಾಶಂಕರ್ ಅಂತ. ನಾನು ಸಾವಯವ ಕೃಷಿ ಸಂಶೋಧನಾ ಕೇಂದ್ರದ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಮಂಡ್ಯ ವಿಸಿ ಫಾರ್ಮಲ್ಲಿ. ವಿಸಿ ಫಾರ್ಮ್ ಮಂಡ್ಯದ ಅಂಡರೇ ಬರುತ್ತೆ. ಇದು ಮೈಸೂರು ಸಾವಯವ ಕೃಷಿ ಸಂಶೋಧನಾ ಕೇಂದ್ರ, ನಾಗನಹಳ್ಳಿ ಮೈಸೂರು. ಸರ್, ಇದು ನಿಮ್ಮ ಮಳಿಗೆಯ ಒಂದು ವಿಶೇಷತೆ ಹೇಳಿ. ಹಾಗೆ ವಿವಿಧ ಭತ್ತದ ತಳಿಗಳನ್ನು ಕೂಡ ಪ್ರದರ್ಶನಕ್ಕೆ ಇಟ್ಟಿದ್ರೆ ಇದ್ರ ಬಗ್ಗೆ ಮಾಹಿತಿ ಹೇಳಿ. ಮೇಡಮ್, ತಮ್ಮೆಲ್ಲರಿಗೂ ಗೊತ್ತಿರ್ಬೋದು, ಇತ್ತೀಚಿನ ದಿನಗಳಲ್ಲಿ ನಮ್ಮ ಆರೋಗ್ಯದ ಮೇಲೆ ತುಂಬಾ ದುಷ್ಪರಿಣಾಮ ಬೀರ್ತದೆ. ಎಲ್ಲೋದ್ರೂ ಸಹ ರಾಸಾಯನಿಕಗಳನ್ನ ಬಳಕೆ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಮಂಡ್ಯ ಇರ್ಬೋದು, ಇದರಲ್ಲಿ ಏನು ಮಾಡಿದ್ದಾರೆ ಅಂದರೆ ಮುಂಚೆಯಿಂದನೂ ಸಹ ಇದು ನಮ್ಮ ಈ ಸಂಸ್ಥೆ ಏನಾಗಿದೆ 1917ನೇ ಇಸ್ವಿಯಿಂದನೂ ಬ್ರಿಟಿಷರ ಕಾಲದಿಂದನೂ ಸಹ ನಡ್ಕೊಂಡು ಬಂದಿರುವಂಥದ್ದು. ಇದು 100 ವರ್ಷಗಳನ್ನು ಪೂರೈಸಿ ಇವಾಗ ಸಾವಯವ ಕೃಷಿನಲ್ಲೇ ನಮ್ಮದು ಏನು ಮಣ್ಣಿದೆ ಎಲ್ಲ ತುಂಬ ಸಾವಯವ ಕೃಷಿನಲ್ಲೇ ಬೆಳೆದು ಅಲ್ಲಿ ಯಾವುದೇ ರಾಸಾಯನಿಕಗಳನ್ನು ಬಳಕೆ ಮಾಡದೆ ಸಾವಯವ ಕೃಷಿನಲ್ಲೇ ಬೆಳೆದು ರೈತರಿಗೋಸ್ಕರ ನಾವಲ್ಲಿ ತರಬೇತಿ ಕಾರ್ಯಕ್ರಮಗಳನ್ನ ನೋಡ್ತೀವಿ. ಅದೇ ರೀತಿ ದೇಶೀಯ ತಳಿಗಳು ನಮ್ಮಲ್ಲಿ ಸುಮಾರು 180ರಿಂದ 200 ದೇಶೀಯ ತಳಿಗಳು ನಮ್ಮಲ್ಲಿ ಸಿಗ್ತವೆ. ಅದನ್ನು ನಾವೇನು ಮಾಡ್ತೀವಿ ಅಂದರೆ ಪ್ರತಿ ವರ್ಷ ಅಲ್ಲೇ ಬೆಳೆದು ರೈತರಿಗೆ ಬಿತ್ತನೆ ಬೀಜ ಬೇಕಾಯಿತು ಅಂದರೆ ಅಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ನಾವು ರೈತರಿಗೆ ಸಪ್ಲೈ ಮಾಡ್ತಾಯಿದ್ದೀವಿ. ಅದೇ ರೀತಿ ಸಾವಯವ ಕೃಷಿನಲ್ಲೇ ಯಾವ ರೀತಿ ನಾವು ಬೆಳೆಗಳನ್ನು ಬೆಳಿಬೋದು. ನಮ್ಮಲ್ಲಿ 60 ಎಕರೆ ಇದೆ. 60 ಎಕರೆನಲ್ಲೂ ಸಹ ನಾವು ಸಮಗ್ರ ಕೃಷಿ ಪದ್ಧತಿಗಳನ್ನು ಅಳವಡಿಸ್ಕೊಂಡು ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಹಂದಿ ಸಾಕಾಣಿಕೆ ಎಲ್ಲ ಮತ್ತು ಮೀನು ಸಾಕಾಣಿಕೆ ಎಲ್ಲ ಇದೆ. ರೈತರು ಅಲ್ಲಿಗೆ ಬಂದು ನಮ್ಮಲ್ಲಿ ಸಂಪರ್ಕ ಮಾಡಿ ಅಲ್ಲಿ ನೋಡಿ ಲೈವಾಗಿ ನೋಡ್ಬೋದು ನೀವು ಹೇಗೆ ಮಾಡ್ತಾಯಿದ್ದೀವಿ ನಾವು ಅದನ್ನು. ಈಗ ಹಲವಾರು ರೈತರು ಸಾವಯವ ಕೃಷಿ ನಮಗೆ ಲಾಭದಾಯಕ ಅಲ್ಲ ಅಂತ ಹೇಳ್ತಾರೆ. ನಮ್ಮ ಕೇಂದ್ರವನ್ನು ಬಂದು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಯಾಕಂದರೆ ಬೇರೆ ರಾಸಾಯನಿಕವನ್ನು ಉಪಯೋಗಿಸ್ಕೊಂಡು ಭತ್ತವನ್ನು ಅವರು ಒಂದು 25 ಮೂಟೆ ಬೆಳೀತಾ ಇದ್ದಾರೆ ಅಂದರೆ ನಮ್ಮಲ್ಲೂ ಸಹ ಅಷ್ಟೇ ಇದೆ, ಕಡಿಮೆ. ಈಗ ಸಾವಯವ ಕೃಷಿ ಮಾಡಿದ್ರೆ 8 ಮೂಟೆ 10 ಮೂಟೆ ಅಂತ ಹೇಳ್ತಾರೆ. ನಮ್ಮ ಸಂಶೋಧನಾ ಕೇಂದ್ರದ ಬಂದು ನೀವು ನೋಡ್ಬೋದು, ಡೈರೆಕ್ಟಾಗಿ ನೋಡ್ಬೋದು ಬೇಕಾದ್ರೆ. ಇವಾಗ ನಾವು ಭತ್ತ ಹಾಕಿದ್ದೀವಿ, ಅಲ್ಲಿ ನೋಡಿದ್ರೆ ನಮ್ಮದು ಅಷ್ಟೇ 20ರಿಂದ 25 ರೀಚ್ ಆಗಿದೆ ನಮ್ಮದು. ಯಾಕಂತಂದರೆ ಸಾವಯವ ಕೃಷಿ ಸಡನ್ನಾಗಿ ನಮಗೆ ಇಳುವರಿ ಬರೋಲ್ಲ, ಅದು ಸ್ವಲ್ಪ ವರ್ಷಗಳಾದ ನಂತರ ಬರುತ್ತೆ. ಇದನ್ನು ನೀವು ಲೈವಾಗಿ ನೋಡಬೇಕು ಅಂದರೆ ನಮ್ಮ ಸಂಶೋಧನಾ ಕೇಂದ್ರನ ವಿಸಿಟ್ ಮಾಡಿದ್ರೆ ತಮಗೆ ತಿಳಿಯುತ್ತೆ. ಸರ್, ಇದು ಈ ದೇಶೀಯ ತಳಿಗಳಲ್ಲಿ ಈ ಕಳೆಗಳ ಬಗ್ಗೆ ಹೇಳಿ ಸರ್. ಯಾಕೆಂದರೆ ಈಗ ಕಳೆಗಳೇ ಜಾಸ್ತಿ ಆಗುತ್ತೆ ಅಂತೇಳಿ ಪೆಸ್ಟಿಸೈಡ್ಸ್ ಅಲ್ಲೆಲ್ಲ ರೈತರು ಜಾಸ್ತಿ ಬಳಸ್ತಾರೆ. ಇದ್ರ ಬಗ್ಗೆ ಹೇಳಿ. ಕಳೆಗಳನ್ನು ನಿರ್ವಹಣೆ ಮಾಡಬೇಕು ಅಂತಂದರೆ ಮುಖ್ಯವಾಗಿ ನಾವು ವರ್ಷಕ್ಕೊಂದು ಬೆಳೆ ಭತ್ತವನ್ನು ಮಾತ್ರ ಬೆಳಿತೀವಿ. ಅದಾದಮೇಲೆ ನಾವು ಮಾಗಿ ಉಳುಮೆ ಮಾಡ್ತೀವಿ. ಅಂದರೆ ಆಳವಾಗಿ ಭೂಮಿಯನ್ನು ಉಳುಮೆ ಮಾಡಿ ಅಲ್ಲಿರುವಂಥ ಕಳೆಗಿಡದ ಬೀಜಗಳನ್ನು ಮೇಲ್ಮೆಗೆ ನಾವು ಉಳುಮೆ ಮಾಡಿದಾಗ ಸೂರ್ಯನ ಕಿರಣಗಳ ಕೆಲವೊಂದು ಕಳೆಗಿಡಗಳೆಲ್ಲ ಸತ್ತೋಗ್ತವೆ ನಿಮಗೆ. ಅದಾದಮೇಲೆ ನಾವು ಹಸಿರೆಲೆ ಗೊಬ್ಬರ ಹಾಕ್ತೀವಿ. ಹಸಿರೆಲೆ ಗೊಬ್ಬರ ಹಾಕ್ಬಿಟ್ಟು ಅದು ಹೂ ಬಿಡುತ್ತಲ್ಲ ಆ ಸಮಯದಲ್ಲಿ ನಾವು ಅದನ್ನು ಭೂಮಿಗೆ ನಾವು ಉಳುಮೆ ಮಾಡಿ ಭೂಮಿಗೆ ಸೇರಿಸ್ತೀವಿ. ತದನಂತರ ಏನು ಮಾಡ್ತೀವಿ, ನೀರು ಬಂದ ತಕ್ಷಣ ನೀರನ್ನು ಕಟ್ಟಿ ಅದನ್ನು ಉಳುಮೆ ಮಾಡಿ ಚೆನ್ನಾಗಿ ಕಳಿಸ್ತೀವಿ. ಒಂದು ತಿಂಗಳು ನೀರನ್ನೇ ಕಟ್ಟಿ ನಾವು ಚೆನ್ನಾಗಿ ಕಳಿತ ಮಾಡಿದಾಗ ಅಲ್ಲಿರುವಂಥ ಯಾವುದೇ ಕಳೆಗಳಾಗಲಿ ಬೇರೆ ಒಂದು ಸೂಕ್ಷ್ಮಾಣುಜೀವಿಗಳ ಸಂಖ್ಯೆ ಜಾಸ್ತಿಯಾಗಿ ಕಳೆಗಿಡಗಳು ಸ್ವಲ್ಪ ಕಡಿಮೆ ಆಗ್ತವೆ. ತದನಂತರ ಏನು ಮಾಡ್ತೀವಿ ಅಂದರೆ ನಾಟಿ ಮಾಡಿ ಆದಮೇಲೆ ನಾವು ಮನುಷ್ಯ ನಮ್ಮ ಲೇಬರ್ ಏನಿದೆ ಲೇಬರ್ನೇ ಬಿಟ್ಟು ನಾವು ಕಳೆಗೆ ತೆಗಿಸ್ತೀವಿ. ಯಾವುದೇ ಕಳೆನಾಶಕವನ್ನು ನಾವು ಉಪಯೋಗ ಮಾಡಲ್ಲ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ವೀಕ್ಷಕರೇ, ಇವತ್ತು ನಾವಿದ್ದೀವಿ ಒಂದು ಭತ್ತದ ಮಳಿಗೆಯ ವಿಭಾಗದಲ್ಲಿ. ಇಲ್ಲಿನ ಒಂದು ಗೌರವಾನ್ವಿತ ವಿಜ್ಞಾನಿಗಳನ್ನು ಮಾತಾಡ್ಸೋಣ. ಯಾವ್ಯಾವ ರೀತಿ ತಳಿಯ ಭತ್ತಗಳಿವೆ ಮತ್ತು ಅವುಗಳ ವಿಶೇಷತೆ ಏನಂತ ಅವ್ರ ಹತ್ರನೇ ಕೇಳೋಣ. ಸರ್ ನಮಸ್ತೆ. ನಮಸ್ಕಾರ ಇವರೇ. ನನ್ನ ಹೆಸರು ಡಾಕ್ಟರ್ ದೀಪಕ್ ಅಂತ. ನಾನಿಲ್ಲಿ ವಲಯ ಕೃಷಿ ಸಂಶೋಧನಾ ಕೇಂದ್ರ ವಿಸಿ ಫಾರ್ಮ್ ಮಂಡ್ಯ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಡಿ ಬರ್ತಕ್ಕಂಥ ಈ ವಲಯ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಭತ್ತದ ತಳಿ ವಿಜ್ಞಾನಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ. ಇವತ್ತು ಈ ಒಂದು ಕೃಷಿ ಮೇಳದ ಅಂಗವಾಗಿ ನಮ್ಮ ಫೀಲ್ಡ್ಗಳಲ್ಲಿ ಕ್ರಾಪ್ಗಳು ಲೈವ್ ಕ್ರಾಪ್ಗಳೇ ಡೆಮಾನ್ಸ್ಟ್ರೇಷನ್ಸ್ಗಿದೆ. ಮತ್ತು ಅಲ್ಲಿ ನೋಡ್ಕೊಂಬಂದು ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅನ್ನೋರಿಗೆ ಈ ನಮ್ಮ ಮಳಿಗೆಯಲ್ಲೂ ಕೂಡ ನಮ್ಮ ವಿಶ್ವವಿದ್ಯಾನಿಲಯದಿಂದ ಬಿಡುಗಡೆಯಾಗಿರ್ತಕ್ಕಂಥ ಎಲ್ಲ ತಳಿಗಳ ಒಂದು ಮಾಹಿತಿಯನ್ನು ಇಲ್ಲಿ ಅದರ ಬೀಜದೊಂದಿಗೆ ಇಲ್ಲಿ ನಾವು ಪ್ರಸ್ತುತಪಡಿಸಿದ್ದೇವೆ. ಇಲ್ಲೇನಪ್ಪ ಅಂತಂದರೆ ಮುಖ್ಯವಾಗಿ ಹಲವಾರು ತಳಿಗಳು ಬಿಡುಗಡೆ ಆಗಿದ್ದಾವೆ. ಬಟ್ ನಾನು ಇತ್ತೀಚೆಗೆ ಬಿಡುಗಡೆ ಆಗಿರ್ತಕ್ಕಂಥ 1-2 ತಳಿಗಳ ಬಗ್ಗೆ ನಾನು ಮಾಹಿತಿಯನ್ನು ಕೊಡೋಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂದರೆ ಒಂದು, ಈಗ ಜ್ಯೋತಿ ತಳಿ ನಿಮಗೆ ಎಲ್ಲರಿಗೂ ಗೊತ್ತಿದೆ. ಈಗ ಟಿ ನರಸೀಪುರ, ಬನ್ನೂರು, ನಂಜನಗೂಡು ಈ ಭಾಗದಲ್ಲಿ ಬೆಳೀತಕ್ಕಂಥ ಪ್ರಚಲಿತವಾದಂಥ ಒಂದು ತಳಿ ಜ್ಯೋತಿ. ಈ ಜ್ಯೋತಿ ತಳಿ ಯಾಕೆ ರೈತರುಗಳು ಸಾಮಾನ್ಯವಾಗಿ ಬೆಳೀತಾರೆ ಅಂದರೆ ಇದು ಕೆಂಪಕ್ಕಿ ಇದೆ ಮತ್ತು ಇದು ಸಾಮಾನ್ಯವಾಗಿ ಕರ್ನಾಟಕದಲ್ಲಿ ಬೆಳೆದ್ರೂ ಕೂಡ ಎಲ್ಲ ಪೂರ್ತಿ ಕೇರಳಕ್ಕೆ ಹೋಗಿ ಅಲ್ಲಿ ಮಾರುಕಟ್ಟೆ ಇರೋದ್ರಿಂದ ಬೇರೆ ತಳಿಗಳಿಗೆ ಹೋಲಿಸ್ಕೊಂಡಾಗ ಜ್ಯೋತಿ ತಳಿಗೆ ಹೆಚ್ಚಿನ ಬೆಲೆ ಇರುತ್ತೆ. ಸೊ ಆ ಒಂದು ಕಾರಣಕ್ಕೆ ಜ್ಯೋತಿ ತಳಿನ ಬೆಳೀತಾರೆ. ಬಟ್ ಜ್ಯೋತಿ ತಳಿಲಿ ಸಮಸ್ಯೆಗಳೇನೆಂದರೆ ಅದಕ್ಕೆ ಎಲ್ಲ ರೋಗಗಳು ಬರುತ್ತೆ ಮತ್ತು ತುಂಬ ಗಿಡ್ಡವಾಗಿ ಬೆಳೀತಕ್ಕಂಥ ತಳಿ. ಹಂಗಾಗಿ ಹುಲ್ಲಿನ ಇಳುವರಿ ಕಡಿಮೆ ಮತ್ತು ಈವನ್ ಧಾನ್ಯದ ಇಳುವರಿನೂ ಕೂಡ ಕಡಿಮೆ. ಹಾಗಾಗಿ ಇದು ಮತ್ತು ತೀರಾ ಹಳೆ ತಳಿನೂ ಆಗಿದ್ದರಿಂದ
ಎಲ್ಲ ರೈತರ ಒಂದು ಸಮೂಹದಲ್ಲಿ ಬೇಡಿಕೆ ಇತ್ತು, ಇದೇ ರೀತಿ ಇನ್ನೊಂದು ತಳಿ ನಮಗೆ ಬರಬೇಕು, ಅಧಿಕ ಇಳುವರಿ ಕೊಡ್ತಕ್ಕಂಥದ್ದು ಮತ್ತು ರೋಗ ನಿರೋಧಕತೆ ಇರ್ತಕ್ಕಂಥ ತಳಿ ಅಂತ. ಸೊ ಆ ಒಂದು ನಿಟ್ಟಿನಲ್ಲಿ ನಾವು KMP 220 ಅಥವಾ ಮಂಡ್ಯ ಜ್ಯೋತಿ ಅಂತಲೂ ಕೂಡ ಕರಿತೀವಿ. ಈ ಒಂದು ತಳಿಯನ್ನು ನಮ್ಮ ಮಂಡ್ಯದಿಂದ ಅಭಿವೃದ್ಧಿಪಡಿಸಿ ಈಗ ಆಲ್ರೆಡಿ ಬಿಡುಗಡೆ ಮಾಡಿದ್ದೀವಿ. ಇದೇನಪ್ಪ ಅಂದರೆ ನಮ್ಮ ಜ್ಯೋತಿ ತಳಿನೇ, ಸೇಮ್ ಜ್ಯೋತಿ ತಳಿನೇ, ಕಾಳೆಲ್ಲ ರೆಡ್ ಕಲರ್ ಇರ್ತಕ್ಕಂಥ ಧಾನ್ಯನೇ, ಮತ್ತು ನೋಡೋಕ್ಕೆ ಎಲ್ಲ ಜ್ಯೋತಿ ಥರನೇ ಇರುತ್ತೆ. ಆದರೆ ಓನ್ಲಿ ಡಿಫ್ರೆನ್ಸ್ ಏನಪ್ಪ ಅಂದರೆ ಜ್ಯೋತಿಗಿಂತ ಒಂದು 3/4 ಅಡಿ ಹೈಟ್ ಬರುತ್ತೆ ಇದು. ಸೊ ಹೈಟ್ ಬರೋದ್ರಿಂದ ಯಾರ್ಯಾರು ಜಾನುವಾರುಗಳು ಇಟ್ಕೊಂಡಿದ್ದಾರೆ ಅವ್ರಿಗೆ ಅಧಿಕ ಹುಲ್ಲಿನ ಇಳುವರಿ ಕೂಡ ಸಿಗುತ್ತೆ. ಮತ್ತು ಜ್ಯೋತಿಗೆ ಹೋಲಿಸ್ಕೊಂಡ್ರೆ ಶೇಕಡ 30% ಅಧಿಕ ಈ ಧಾನ್ಯದ ಇಳುವರಿ ಕೂಡ ಬರುತ್ತೆ. ಮತ್ತು ಈ KMP 220 ಮುಖ್ಯ ವಿಶೇಷತೆ ಏನಪ್ಪ ಅಂದರೆ ಇದು ಬೆಂಕಿ ರೋಗಕ್ಕೆ ನಿರೋಧಕತೆಯನ್ನು ಹೊಂದಿದೆ. ಹಾಗಾಗಿ ಜ್ಯೋತಿ ತಳಿ ಬೆಳೆಯೋದ್ರ ಬದಲು KMP 220 ಬೆಳೆದದ್ದೇ ಆದಲ್ಲಿ ಅವರು ಅಧಿಕ ಇಳುವರಿ ಪಡ್ಕೊಂಡು ಅಧಿಕ ಲಾಭವನ್ನು ಕೂಡ ಮಾಡ್ಕೋಬೋದು. ಇನ್ನೊಂದು ತಳಿ ಸಾಮಾನ್ಯವಾಗಿ ರೈತರು ಬೆಳೀತಾ ಇರೋದು ಹಲವಾರು ವರ್ಷಗಳಿಂದ IR 64 ಎಲ್ಲರಿಗೂ ಗೊತ್ತೇ ಇರತಕ್ಕಂಥ ತಳಿ. ಹೇಗೇನು ಈ ತಳಿಲೂ ಕೂಡ ಸಮಸ್ಯೆ ಏನಪ್ಪ ಅಂತಂದರೆ ಇದು ಬೆಂಕಿ ರೋಗಕ್ಕೆ ತುತ್ತಾಗುತ್ತೆ. ಸೊ ಆ ಒಂದು ಕಾರಣದಿಂದ ನಾವೇನು ಮಾಡಿದ್ದೀವಿ, ಎಕ್ಸಾಕ್ಟ್ಲಿ IR 64ನೇ ಹೋಲ್ತಕ್ಕಂಥ ಇನ್ನೊಂದು ತಳಿನ ಡೆವಲಪ್ ಮಾಡಿದ್ದೀವಿ. ಇದರ ಹೆಸರು KMP 225 ಅಂತ. ಸೊ ನಾವು ನೋಡಿದ್ರೆ IR 64ಗೂ ಇದಕ್ಕೂ ಪ್ಲ್ಯಾಂಟ್ ಹೈಟಲ್ಲಾಗ್ಬೋದು, ಕಾಳಲ್ಲಾಗ್ಬೋದು ಯಾವುದೇ ವ್ಯತ್ಯಾಸ ಇಲ್ಲ. ಓನ್ಲಿ ಡಿಫ್ರೆನ್ಸ್ ಏನಪ್ಪ ಅಂದರೆ IR 64 ಬೆಂಕಿ ರೋಗಕ್ಕೆ ತುತ್ತಾಗುತ್ತೆ ಮತ್ತು KMP 225 ಬೆಂಕಿ ರೋಗಕ್ಕೆ ನಿರೋಧಕತೆಯನ್ನು ಹೊಂದಿದೆ. ಇವೆರಡು ತೀರಾ ರೀಸೆಂಟಾಗಿ ಬಿಡುಗಡೆಯಾಗಿರ್ತಕ್ಕಂಥ ತಳಿಗಳು. ಸೊ ಇಲ್ಲಿ ಬಂದರೆ ನಮ್ಮ ಮಳಿಗೆಯಲ್ಲಾಗ್ಬೋದು ಅಥವಾ ನಮ್ಮ ತಾಕುಗಳಲ್ಲಾಗ್ಬೋದು. ಇನ್ನು ಮುಂದಿನ ವರ್ಷ ಬಿಡುಗಡೆ ಆಗ್ತಕ್ಕಂಥ ಸಿದ್ಧತೆ ಇರ್ತಕ್ಕಂಥ ತಳಿ ಈಗ KMP 291 ಅಂತ ಇದೆ, KMP 251 ಇದೆ. ಸೊ ಈ ತಳಿಗಳನ್ನು ಕೂಡ ನಾವು ಅಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದೀವಿ. ಇದಕ್ಕಿಂತ ಹೆಚ್ಚಾಗಿ ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದರೆ ಕರ್ನಾಟಕದಿಂದ ವಿವಿಧ ಭಾಗಗಳಿಂದ ಕಲೆಕ್ಟ್ ಮಾಡಿರ್ತಕ್ಕಂಥ ನಮ್ಮ ಸಾಂಪ್ರದಾಯಿಕ ಭತ್ತದ ತಳಿಗಳು, ಅಂದರೆ ನಮ್ಮ ಮುತ್ತಾತನ ಕಾಲದಲ್ಲಿ ಬೆಳೀತಿದ್ದಂಥ 180 ತಳಿಗಳನ್ನ, ಕರ್ನಾಟಕದ ತಳಿಗಳನ್ನ ನಾವು ಕಲೆಕ್ಟ್ ಮಾಡಿ ಅವನ್ನ ಪ್ಯೂರಿಫೈ ಮಾಡಿ ಅವನ್ನು ಕೂಡ ನಾವು ಲೈವ್ ಕ್ರಾಪ್ಗಳನ್ನ ಇದರಲ್ಲಿ ಡೆಮಾನ್ಸ್ಟ್ರೇಷನ್ಗಿದೆ ಫೀಲ್ಡಲ್ಲಿ. ಸೊ ಬಂದು ಇದನ್ನೆಲ್ಲ ನೋಡಿ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಮ್ಮ ಮಳಿಗೆಗೂ ಕೂಡ ಭೇಟಿ ನೀಡಿ ಮಾಹಿತಿಯನ್ನು ಪಡ್ಕೋಬೋದು. ಸರ್, ಇದು ಈಗ ರೈತರಿಗೆ, ಸಾಮಾನ್ಯ ರೈತರಿಗೆ ನೀವು ಹೇಳೋದಾದರೆ, ನೀವು ಅಭಿವೃದ್ಧಿಪಡಿಸಿರುವಂಥ ತಳಿಗಳಲ್ಲಿ ಅತ್ಯಂತ ಕಡಿಮೆ ಖರ್ಚಿನ ನಿರ್ವಹಣೆ ಮತ್ತು ಅಧಿಕ ಇಳುವರಿ, ಅಧಿಕ ಫಸಲು, ಅದೇ ನೀವು ಹೇಳಿದ್ರಲ್ಲ, ಅಧಿಕ ಹುಲ್ಲು ಮತ್ತು ಅಧಿಕ ಫಸಲಿನ ಇಳುವರಿ, ಇವೆಲ್ಲದಕ್ಕೂ ಇವೆಲ್ಲದೂ ಸೇರಿರುವಂಥ ಒಂದು ಸಜೆಸ್ಟ್ ಮಾಡುವಂಥ ಒಂದು 2-3 ತಳಿಗಳ ಹೆಸರು ಹೇಳಿ. ಇಲ್ಲ, ಈಗ ಹಂಗೆ ನಾವು ಸುಮ್ಮನೆ ಡೈರೆಕ್ಟಾಗಿ ನೀವು ಇಂಥದ್ದೇ ಬೆಳೀರಿ ಅಂತ ಹೇಳೋಕ್ಕಾಗಲ್ಲ. ಯಾಕೆಂತಂದರೆ ಈಗ ಜ್ಯೋತಿ ತಳಿ ಚೆನ್ನಾಗಿದೆ ಅಂತ, ಮಂಡ್ಯ ಜ್ಯೋತಿ ಅಂತ ಹೇಳಿದ್ನಲ್ಲ, ಅದು ಚೆನ್ನಾಗಿದೆ ಅಂದ್ಬಿಟ್ಟು ಎಲ್ಲರೂ ಬೆಳೀರಿ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ಎಲ್ಲಿ ಆಲ್ರೆಡಿ ಜ್ಯೋತಿ ತಳಿ ಬೆಳೀತಾ ಇರ್ತಾರೆ ಆ ರೈತರುಗಳಿಗೆ ಇದು ಸೂಕ್ತ. ಸೊ ಇಲ್ಲಿ ನಾವು ಮಂಡ್ಯಕ್ಕೆ ಬತ್ತು ಅಂದರೆ ಇಲ್ಲಿ ರೈತರಲ್ಲಿ ಪ್ರಿಫರೆನ್ಸ್ ಬೇರೆ ಬೇರೆ ರೀತಿ ಇರುತ್ತೆ. ಈಗ ಒಬ್ಬರು ದಪ್ಪಕಾಳು ತಳಿ ಬೇಕು ಅಂತ ಇರ್ತಾರೆ, ಒಬ್ಬರು ಸಣ್ಣ ಕಾಳದು ಬೇಕು ಅಂತ ಹೇಳ್ತಾರೆ. ಸೊ ಅವರ ಅನುಗುಣಕ್ಕೆ, ಅವಶ್ಯಕತೆಗೆ ಅನುಗುಣವಾಗಿ ನಾವು ವೆರೈಟಿಗಳನ್ನ ರೆಕಮೆಂಡ್ ಮಾಡೋಕ್ಕಾಗುತ್ತೆ. ಹಂಗೆ ಸುಮ್ಮನೆ ಬ್ಲ್ಯಾಂಕೆಟಾಗಿ ಇವೆರಡು ತಳಿ ಚೆನ್ನಾಗಿದೆ ಬೆಳೀರಿ ಅಂತ ಹೇಳೋದು ತಪ್ಪಾಗುತ್ತೆ. ಅವರ ಅವಶ್ಯಕತೆ ಏನಿದೆ ಅದನ್ನು ನೋಡಿಕೊಂಡು ನಾವು ಅವ್ರಿಗೆ ಮಾರ್ಗದರ್ಶನ ನೀಡ್ತೀವಿ. ಸೊ ಹೆಚ್ಚಿನ ಮಾಹಿತಿಗೆ ಅವ್ರು ಇಲ್ಲಿಗೆ ಬಂದು ಮಾಡ್ಬೋದು, ಮಾಹಿತಿ ಕಲೆಕ್ಟ್ ಮಾಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.